ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ಇವತ್ತು ಫೆಬ್ರವರಿ 6 ಅಂದರೆ ನಮ್ಮ ಭಾರತೀಯ ಚಿತ್ರರಂಗ ಅಥವಾ ನಮ್ಮ ಭಾರತ ಮರೆಯೋಕ್ಕಾಗದಿರುವಂಥ ದಿನ. ಯಾಕಂದರೆ ಲತಾ ಮಂಗೇಶ್ವರಮ್ಮ ಅವರು ನಮ್ಮನ್ನು ಬಿಟ್ಟು ಹೋಗಿ ಇವತ್ತಿಗೆ 4 ವರ್ಷ ಆಯಿತು. ಅವರು ಬಿಟ್ಟು ಹೋದರು. ಅವರ ಹಾಡುಗಳು, ಅವರ ನಗುಮುಖ, ಅವರ ನೆನಪು, ಅವರು ಎಷ್ಟೋ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಆ ಹಾಡುಗಳ ಜೊತೆ ಈ ಪ್ರಪಂಚ ಮುಂದುವರ್ಕೊಂಡು ಹೋಗ್ತಾ ಇದೆ. ಲತಾ ಮಂಗೇಶ್ವರಮ್ಮ ಅವರು ಹುಟ್ಟಿದ್ದು ಮಧ್ಯಪ್ರದೇಶ, ಎಲ್ಲರೂ ಬಂದು ಸೆಟ್ಲಾಗಿದ್ದು ಮುಂಬೈಯಲ್ಲಿ. ಅವರ ಮೊದಲ ಹಾಡು 1942 ಮರಾಠಿ ಹಾಡು ಹಾಡ್ತಾರೆ. ಆದರೆ ಆ ಹಾಡು ಸಿಗೋಲ್ಲ, ಆ ಫಿಲಮು ರಿಲೀಸ್ ಆಗೋಲ್ಲ. ಅಲ್ಲಿಂದ ಶುರುವಾಗಿ 2015 ತನಕ ಹಾಡನ್ನು ಕಂಟಿನ್ಯೂಸ್ ಆಗಿ ಹಾಡ್ಕೊಂಡ್ಬಂದರು. ಸುಮಾರು 78-79 ವರ್ಷಗಳ ಕಾಲ ಹಾಡುಗಳನ್ನು ಹಾಡ್ಕೊಂಡು ಬಂದಿದ್ದರು. ಅವರು ತಮ್ಮ ಜೀವನದಲ್ಲಿ 50,000 ಹಾಡುಗಳು ಮತ್ತು 36 ಭಾಷೆಗಳಲ್ಲಿ ಹಾಡಿದ್ದಾರೆ. ಇದು ಭಾರತದಲ್ಲಿ ಯಾವುದೇ ಒಬ್ಬ ಗಾಯಕ ಮಾಡದ ಸಾಧನೆಯನ್ನು ಅವ್ರು ಮಾಡಿದ್ದಾರೆ. ಯಾಕಂದರೆ 36 ಭಾಷೆಯಲ್ಲಿ ಅವರು ಹಾಡುಗಳನ್ನು ಹಾಡಿದ್ದಾರೆ. ಮತ್ತು ಹಿಂದಿ ಚಿತ್ರರಂಗದಲ್ಲಿ 1,000 ಚಿತ್ರಗಳಿಗೆ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. 1,000 ಚಿತ್ರಗಳಲ್ಲಿ. ಲತಾ ಮಂಗೇಶ್ವರಮ್ಮ ಅವರ ಸಾಧನೆಯನ್ನು ಹೇಳ್ತಾ ಹೋದರೆ ಒಂದು ದಿನಾನೂ ಸಾಕಾಗಲ್ಲ. ಯಾಕಂದರೆ ಅವರ ಸಾಧನೆ ಬೆಟ್ಟದಷ್ಟಿದೆ. ಹಾಗಾಗಿ ಅದನ್ನು ಗುರುತಿಸಿ ಪದ್ಮಭೂಷಣ, ಆಮೇಲೆ ಭಾರತ ರತ್ನ, ಪದ್ಮಶ್ರೀ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ವಿವಿಧ ರಾಜ್ಯಗಳ ಸ್ಟೇಟ್ ಅವಾರ್ಡ್, ಹೀಗೆ ಎಲ್ಲವೂ ಕೂಡ ಬಂದಿದೆ. ಲತಾ ಮಂಗೇಶ್ವರಮ್ಮ ಅವರು ಕನ್ನಡದಲ್ಲಿ 2 ಹಾಡು ಹಾಡಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 1967ರಲ್ಲಿ ಬಿಡುಗಡೆ ಆಗಿತ್ತು. ಬೆಳ್ಳನೆ ಬೆಳಗಾಯಿತು ಆ ಹಾಡು. ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಹಾಡುಗಳನ್ನು ಹಾಡಿದ್ದಾರೆ. ಅವರು ನಮ್ಮನ್ನು ಬಿಟ್ಟು ಹೋದರೂ ಅವರ ನೆನಪು ಯಾವತ್ತಿಗೂ ಜೀವಂತವಾಗಿರುತ್ತೆ. ಅವರ ಹಾಡುಗಳ ಮೂಲಕ ಅವರು ಸದಾ ನಗುಮುಖದಿಂದ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದರು. ಸಿಂಪಲ್ ಆಗಿದ್ದರು. ಅವರು ಎಲ್ಲೂ ಹೋಗಿಲ್ಲ. ಅವರ ಹಾಡುಗಳ ಮೂಲಕ, ಅವರ ವ್ಯಕ್ತಿತ್ವದ ಮೂಲಕ ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.